ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಮಗೆ ಗೊತ್ತಿರಬಹುದು, ಈಗ ಹಾಲಿಡೇ ಸೀಸನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ US ಅಲ್ಲಿ ಕ್ರಿಸ್ಮಸ್ ಇರೋ ಕಾರಣ ಹಾಲಿಡೇನ ಎಲ್ಲರಿಗೂ ಕೂಡ ಕೊಡ್ತಾ ಇದ್ದಾರೆ. ಅಂಡ್ ಅದೇ ರೀತಿ WWE ಅವರು ಕೂಡ ತನ್ನ WWE ಸೂಪರ್ ಸ್ಟಾರ್ಸ್ ಗಳಿಗೆ ಹಾಲಿಡೇನ ಕೊಡ್ತಾ ಇದೆ. ಅಂಡ್ ಅದಕ್ಕೋಸ್ಕರ ಇನ್ ಬರುವಂತಹ ಎಲ್ಲಾ ಶೋಗಳನ್ನು ಕೂಡ WWE ಅವರು ಮೊದಲೇ ಟೇಪ್ ಮಾಡ್ಕೋತಾ ಇದ್ದಾರೆ. ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಪ್ರೀ ಟೇಪ್ಡ್ ಎಪಿಸೋಡ್ ಆಗಿತ್ತು. ಅಂಡ್ ಇವತ್ತಿನ ಶೋ ಮುಗಿದ ಕೂಡಲೇ WWE ಅವರು ಒಂದು ಎರೆನಾದಲ್ಲಿ ನೆಕ್ಸ್ಟ್ ಮಂಡೇ ನೈಟ್ ರೋ ಕೂಡ ಟೇಪ್ ಮಾಡ್ಕೋತಾ ಇದ್ದಾರೆ. ಯಾವ ಶೋಗಳು ಪ್ರೀ ಟೇಪ್ಡ್ ಶೋ ಆಗಿರುತ್ತೆ ಅಂತ ನಾವು ಸ್ವಲ್ಪ ಕಣ್ಣಾಡಿಸ್ಕೊಂಡು ಬರೋದಾದ್ರೆ, ಡಿಸೆಂಬರ್ 22ನೇ ತಾರೀಕಿನ ಮಂಡೇ ನೈಟ್ ರೋನ WWE ಅವರು ಪ್ರೀ ಟೇಪ್ ಮಾಡ್ಕೋತಾ ಇದ್ದಾರೆ. ಡಿಸೆಂಬರ್ 23ನೇ ತಾರೀಕಿನ NXT ಕೂಡ ಪ್ರೀ ಟೇಪ್ ಆಗಿರುತ್ತೆ. ಡಿಸೆಂಬರ್ 26ನೇ ತಾರೀಕಿನ ಸ್ಮ್ಯಾಕ್ ಡೌನ್ ಕೂಡ ಪ್ರೀ ಟೇಪ್ ಆಗಿರುತ್ತೆ. ಅಂಡ್ ಡಿಸೆಂಬರ್ 30ನೇ ತಾರೀಕಿನ NXT ಕೂಡ ಪ್ರೀ ಟೇಪ್ಡ್ ಆಗಿರುತ್ತೆ. ಅಂಡ್ ಅದಾದ್ಮೇಲೆ ಬರ್ತಕ್ಕಂತಹ ಶೋಗಳನ್ನ WWE ಅವರು ಲೈವ್ ಆಗಿ ನಡೆಸ್ತಾರೆ ಅಂತ ಹೇಳ್ಬೇಕು. ಸೊ ನೆಕ್ಸ್ಟ್ ಮಂಡೇ ನೈಟ್ ರೋ, ನೆಕ್ಸ್ಟ್ NXT, ನೆಕ್ಸ್ಟ್ ಸ್ಮ್ಯಾಕ್ ಡೌನ್, ಹಾಗೆ ಅದಾದ್ಮೇಲೆ ಬರ್ತಕ್ಕಂತಹ NXT ನ WWE ಅವರು ಪ್ರೀ ಟೇಪ್ ಮಾಡ್ಕೋತಾ ಇದ್ದಾರೆ. ಸೊ ಸ್ಪಾಯ್ಲರ್ಸ್ ಗಳ ಸುರಿಮಳೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಏನು ಕೂಡ ಅವಾಯ್ಡ್ ಮಾಡಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಕೂಡ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡ್ಕೊಂಡು ಹೋಗಿ. ಮೊದಲನೇದಾಗಿ ಈ ಒಂದು ವಿಡಿಯೋದಲ್ಲಿ ಒಂದೇ ಒಂದು ಚಿಕ್ಕ ಸ್ಪಾಯ್ಲರ್ ನ ಕೊಡ್ತೀನಿ. ಆ ಒಂದು ಸ್ಪಾಯ್ಲರ್ ಏನಪ್ಪಾ ಅಂದ್ರೆ, ಮಂಡೇ ನೈಟ್ ರೋ ಅಲ್ಲಿ ನಮಗೆ ಆಸ್ಟಿನ್ ಥಿಯರಿ ಅಂಡ್ ಬ್ರಾನ್ಸನ್ ರೀಡ್ ವರ್ಸಸ್ CM Punk ಹಾಗೆ ರೀ ಮಿಸ್ಟೀರಿಯೋ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಆಸ್ಟಿನ್ ಥಿಯರಿ ಅವರ ಬಾಡಿನೂ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಫೋಟೋಸ್ ಗಳು ಕೂಡ ಹೊರಗಡೆ ಬರ್ತಾ ಇದೆ. ಅಂಡ್ ಆದಷ್ಟು ಬೇಗ ವಿಡಿಯೋಸ್ ಗಳು ಹಾಗೆ ಫುಟೇಜಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಕಂಪ್ಲೀಟ್ ಸ್ಪಾಯ್ಲರ್ ನಾನು ನಾಳೆಯಿಂದ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ಮ್ಯಾಕ್ ಡೌನ್ ಅಲ್ಲಿ ಏನಾಯ್ತು, ಮಂಡೇ ನೈಟ್ ರೋ ಅಲ್ಲಿ ಏನಾಯ್ತು ಅಂತ. ಸದ್ಯಕ್ಕೆ ಈ ಒಂದು ವಿಡಿಯೋದಲ್ಲಿ ಸ್ಪಾಯ್ಲರ್ ನ ತಿಳಿಸ್ತಾ ಇಲ್ಲ. ಒಟ್ಟಿನಲ್ಲಿ ಆಸ್ಟಿನ್ ಥಿಯರಿ ಅವರ ಫಿಸಿಕ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಎಷ್ಟು ಇಂಪ್ರೂವ್ಡ್ ಆಗಿ ನಮಗೆ ಆಸ್ಟಿನ್ ಥಿಯರಿ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಅಂತ. ಅಂಡ್ ಟ್ರಿಪಲ್ ಎಚ್ ಅವರು ಆಸ್ಟಿನ್ ಥಿಯರಿ ಅವರನ್ನ ಒಂದ್ ರೀತಿ ನೆಕ್ಸ್ಟ್ ಲೆವೆಲ್ ಆಗಿ ಬುಕ್ ಮಾಡ್ತಾ ಇದ್ದಾರೆ. ಸೀರಿಯಸ್ ಕ್ಯಾರೆಕ್ಟರ್ ಆಗಿ ತಗೊಂಡು ಬಂದಿದ್ದಾರೆ. ಇದೇ ರೀತಿ ಒಳ್ಳೆಯ ಬುಕ್ಕಿಂಗ್ ನ ಅವರಿಗೆ ಕೊಡ್ಲಿ ಅಂತ ಕೇಳ್ಕೋಣ. ಅಂಡ್ ಹಾಲಿಡೇ ಸೀಸನ್ ಇರೋದ್ರಿಂದ WWE ಅವರು ತನ್ನ ಸೂಪರ್ ಸ್ಟಾರ್ಸ್ ಗಳಿಗೆ ಬ್ರೇಕ್ ನ ಕೊಡೋದಕ್ಕೆ ನೆಕ್ಸ್ಟ್ ಸ್ಮ್ಯಾಕ್ ಡೌನ್, ನೆಕ್ಸ್ಟ್ ಮಂಡೇ ನೈಟ್ ರೋ, ನೆಕ್ಸ್ಟ್ 2 NXT ನ ಮೊದಲೇ ಟೇಪ್ ಮಾಡ್ಕೋತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರು ಕೋಡಿ ರೋಡ್ಸ್ ಅವರ ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಜಾನ್ ಸಿನಾ ಅವರ ಹೆಸರಲ್ಲಿ ಈಗ WWE ಒಂದು ಬಿಗ್ಗೆಸ್ಟ್ ರೆಕಾರ್ಡ್ ಇದೆ. ಅದೇನಪ್ಪಾ ಅಂದ್ರೆ, ಜಾನ್ ಸಿನಾ ಅವರು 17 ಟೈಮ್ ಚಾಂಪಿಯನ್ ಆಗಿದ್ದಾರೆ. ಸೊ ಎನಿ WWE ಸೂಪರ್ ಸ್ಟಾರ್ ಗೆ ಇದು ಹೈಯೆಸ್ಟ್ ಟೈಮ್ WWE ಚಾಂಪಿಯನ್ಶಿಪ್ ರೆಕಾರ್ಡ್ ಅಂತಾನೆ ಹೇಳ್ಬೇಕು. ಇದರಿಂದ ನಮ್ಮ ರಿಕ್ ಫ್ಲೇಯರ್ ಅವರು ಇದ್ದಾರೆ. ಅಂಡ್ ಅದೇ ರೀತಿ ಶಾರ್ಲೆಟ್ ಫ್ಲೇರ್ ಹಾಗೆ ರ್ಯಾಂಡಿ ಆರ್ಟನ್ ಅವರು ಕೂಡ ಇದ್ದಾರೆ. ಅಂಡ್ ನಮ್ಮ ಜಾನ್ ಸಿನಾ ಅವರ ಬಳಿ ಪ್ರಶ್ನೆ ಕೇಳಲಾಗುತ್ತೆ, ನಿಮ್ಮ ಈ ಒಂದು ರೆಕಾರ್ಡ್ ನ ಫ್ಯೂಚರ್ ಅಲ್ಲಿ ಯಾರಾದ್ರೂ ಬ್ರೇಕ್ ಮಾಡಬಹುದಾ ಅಂತ ಕೇಳಿದಾಗ ನಮ್ಮ ಜಾನ್ ಸಿನಾ ಅವರು ಹೇಳ್ತಾರೆ, ಆಫ್ ಕೋರ್ಸ್ ರೆಕಾರ್ಡ್ ಇರೋದೇ ಬ್ರೇಕ್ ಮಾಡೋದಕ್ಕೆ. ಅಂಡ್ ನನ್ನ ಈ ಒಂದು ರೆಕಾರ್ಡ್ ನು ಕೂಡ ಆದಷ್ಟು ಬೇಗ ಯಾರಾದ್ರೂ ಒಬ್ರು ಬ್ರೇಕ್ ಮಾಡೇ ಮಾಡ್ತಾರೆ ಅಂತ ನಮ್ಮ ಜಾನ್ ಸಿನಾ ಅವರು ಹೇಳ್ತಾರೆ. ನನ್ನನ್ನು ಕೇಳಿದ್ರೆ ಗಾಯ್ಸ್, ಈಗ ಚಾನ್ಸ್ ಇರೋದು ನಮ್ಮ ರ್ಯಾಂಡಿ ಆರ್ಟನ್ ಅವರ ಕೈಯಲ್ಲಿ ಹಾಗೆ ಶಾರ್ಲೆಟ್ ಫ್ಲೇರ್ ಅವರ ಕೈಯಲ್ಲಿ. ನಾವು ಶಾರ್ಲೆಟ್ ಫ್ಲೇರ್ ಅವರನ್ನ ಈ ಒಂದು ರನ್ ಇಂದ ಹೊರಗಡೆ ಇಟ್ರೆ, ಅಂದ್ರೆ ಅವರನ್ನ ಕೇವಲ ವಿಮೆನ್ಸ್ ಡಿವಿಷನ್ ಗೆ ಮಾತ್ರ ಇಟ್ಟು ಈ ಕಡೆ ಮೆನ್ಸ್ ಡಿವಿಷನ್ ಕಡೆ ಬರೋದಾದ್ರೆ, ನಿಜವಾಗ್ಲೂ ನನಗಂತೂ ಅನ್ಸೋದಿಲ್ಲ 17 ಟೈಮ್ ಚಾಂಪಿಯನ್ ಅನ್ನೋ ಒಂದು ರೆಕಾರ್ಡ್ ಯಾರಿಂದನಾದ್ರೂ ಬ್ರೇಕ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅನ್ಸುತ್ತೆ. ರ್ಯಾಂಡಿ ಆರ್ಟನ್ ಅವ್ರನ್ನ ಏನಾದ್ರೂ ಬಿಟ್ರೆ ನಿಜವಾಗ್ಲೂ ಕೂಡ ಸಾಧ್ಯನೇ ಇಲ್ಲ. ಸದ್ಯಕ್ಕೆ ರ್ಯಾಂಡಿ ಆರ್ಟನ್ ಅವರೇ ನೆಕ್ಸ್ಟ್ ಇನ್ ಲೈನ್ ಇರೋದು. ಅವರು ಮನ್ಸ್ ಮಾಡಿದ್ರೆ WWE ಅವ್ರು ಏನಾದ್ರೂ ರ್ಯಾಂಡಿ ಆರ್ಟನ್ ಅವ್ರನ್ನ ಗೆಲ್ಲಿಸಬೇಕು ಅಂತ ಅನ್ಕೊಂಡ್ರೆ ಅವರು ಜಾನ್ ಸಿನಾ ಅವರ ಈಕ್ವಲ್ ಬರಬಹುದು ಅಥವಾ ಆ ಒಂದು ರೆಕಾರ್ಡ್ ನು ಕೂಡ ಬ್ರೇಕ್ ಮಾಡಬಹುದು. ರ್ಯಾಂಡಿ ಆರ್ಟನ್ ಅವರು ಇನ್ನೇನು ಜಾಸ್ತಿ ಟೈಮ್ WWE ಕಂಪನಿಯಲ್ಲಿ ಇರೋದಿಲ್ಲ ಅಂತ ಅನ್ಕೋತೀನಿ. ಇನ್ನೊಂದು 2-3 ವರ್ಷ ಆದ್ಮೇಲೆ ಅವರು ಕೂಡ ಹೊರಟೋಗ್ತಾರೆ. ಅದಾದ್ಮೇಲೆ ನನ್ನ ಪ್ರಕಾರ ಯಾರು ಕೂಡ ಜಾನ್ ಸಿನಾ ಅವರ ಈ ಒಂದು ರೆಕಾರ್ಡ್ ನ ಬ್ರೇಕ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಈ ಟೈಮ್ ಅಲ್ಲಿ WWE ಅವರು ಟೈಟಲ್ ಚೇಂಜಸ್ ಗಳನ್ನ ಜಾಸ್ತಿ ಮಾಡ್ತಾ ಇಲ್ಲ. ಒಂದೊಂದು ವರ್ಷ 6-6 ತಿಂಗಳು ಎಲ್ಲ ಚಾಂಪಿಯನ್ಶಿಪ್ ನ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಸೊ ಈ ರೀತಿ ಆದ್ರೆ ಖಂಡಿತವಾಗ್ಲೂ ಕೂಡ ಫ್ಯೂಚರ್ ಅಲ್ಲಿ 17 ಟೈಮ್ ಚಾಂಪಿಯನ್ ಆಗೋದಕ್ಕೆ ಯಾರ ಕೈಯಿಂದನೂ ಕೂಡ ಸಾಧ್ಯ ಇಲ್ಲ. ನಿಮ್ಗೆ ಅನ್ಸುತ್ತೆ, ಯಾರಾದ್ರೂ ಆಗ್ಬಹುದಾ ಜಾನ್ ಸಿನಾ ಅವರ ಈ ಒಂದು ರೆಕಾರ್ಡ್ ಕೂಡ ಬ್ರೇಕ್ ಆಗ್ಬಹುದಾ WWE ಕಂಪನಿಯಲ್ಲಿ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು WWE ಕಂಪನಿಯ ಹೊಸ ಕ್ರಾಸ್ ಓವರ್ ಬಗ್ಗೆ. ರೀಸೆಂಟ್ ಆಗಿ WWE ಕಂಪನಿ ಹಾಗೆ ಸ್ಟ್ರೇಂಜರ್ ಥಿಂಗ್ಸ್ ಅವರು ಒಂದು ಕ್ರಾಸ್ ಓವರ್ ನ ಮಾಡೋದಕ್ಕೆ ಪ್ಲಾನ್ ಮಾಡ್ಕೋತಾ ಇದ್ದಾರೆ. ಸೊ ಸ್ಟ್ರೇಂಜರ್ ಥಿಂಗ್ಸ್ ನ ಸೀಸನ್ 5 ಇನ್ನೇನು ರಿಲೀಸ್ ಆಗ್ತಾ ಇದೆ. ಅಂಡ್ ಆ ಒಂದು ವಿಚಾರಕ್ಕೋಸ್ಕರ WWE ಅವರು ಸ್ಟ್ರೇಂಜರ್ ಥಿಂಗ್ಸ್ ಅವರ ಜೊತೆ ಒಂದು ಕ್ರಾಸ್ ಓವರ್ ನ ನಡೆಸ್ತಾ ಇದ್ದಾರೆ. ಅಂಡ್ ಇದರಿಂದ ಇಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ, ಜಾಸ್ತಿ ನಮ್ಮ WWE ಕಂಪನಿಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಸ್ಟ್ರೇಂಜರ್ ಥಿಂಗ್ಸ್ ಈಗಾಗಲೇ ಮೋಸ್ಟ್ ಫೇಮಸ್ ಸೀರೀಸ್ ಅಂತಾನೆ ಹೇಳ್ಬೇಕು, ನೆಟ್ಫ್ಲಿಕ್ಸ್ ಅಲ್ಲಿ ಬರುತ್ತೆ. ಅಂಡ್ ಈಗ WWE ಅವರು ಅದ್ರ ಜೊತೆ ಕ್ರಾಸ್ ಓವರ್ ನ ಕೂಡ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು WXM ಬಗ್ಗೆ. ಇದು ಒಂದು ಇಂಡಿಯನ್ ರೆಸ್ಲಿಂಗ್ ಶೋ ಅಂತಾನೆ ಹೇಳ್ಬೇಕು. ಇದರ ಓಪನಿಂಗ್ ಅಲ್ಲಿ ನಾನು ಕೂಡ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿ ತಿಳಿಸಿದ್ದೆ. ಅಂಡ್ ಅದಾದ್ಮೇಲೆ ನನಗೆ ಬರ್ತಾ ಸಿಕ್ಕಾಪಟ್ಟೆ ಬೋರಿಂಗ್ ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ಇವರು ಒಂದು ಫುಲ್ ಶೋನ ಶೂಟ್ ಮಾಡ್ಕೊಂಡು ಎಪಿಸೋಡ್ ವೈಸ್ ಅದನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರು. ಪವರ್ ಬಾಂಬ್ ಅಂತ ಒಂದು ಎಪಿಸೋಡ್ ನ ಕ್ರಿಯೇಟ್ ಮಾಡೋದು, ಪವರ್ ಬಾಂಬ್ 1, ಪವರ್ ಬಾಂಬ್ ಪಾರ್ಟ್ 2 ಅಂತ ಅಪ್ಲೋಡ್ ಮಾಡ್ತಾ ಹೋಗೋರು. ಅಂಡ್ ಅದನ್ನ ನಿಜವಾಗ್ಲೂ ನಾನಂತೂ ಫಾಲೋ
ಫಾಲೋ ಮಾಡೋದಕ್ಕೆ ಹೋಗಿರಲಿಲ್ಲ, ಯಾಕಂದ್ರೆ ಎಪಿಸೋಡ್ ವೈಸ್ ನೀವು ಅಪ್ಲೋಡ್ ಮಾಡ್ತಾ ಇದ್ರೆ ಅದನ್ನ ನಾವೇನು ಡಾಕ್ಯುಮೆಂಟರಿ ಸೀರೀಸ್ ನೋಡ್ತಾ ಇದೀವ ಅಂತ ಫೀಲ್ ಬರೋದು. ಬಟ್ ಈಗ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇವರು ವೀಕ್ಲಿ ಶೋಸ್ಗಳನ್ನ ತಗೊಂಡು ಬರ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿ ಡಬ್ಲ್ಯೂ ಅವರು ಮಂಡೇ ನೈಟ್ ರಾನ ತಗೊಂಡು ಬರ್ತಾ ಇದ್ದಾರೋ ಅದೇ ರೀತಿ WXM ಕಡೆಯಿಂದನೂ ಕೂಡ ಪ್ರತಿ ವಾರ ಒಂದು ವೀಕ್ಲಿ ಶೋ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇದರಿಂದ ಪ್ರಾಬಬ್ಲಿ ಸ್ಟೋರಿ ಲೈನ್ ಮೇಲೂ ಕೂಡ ಇವರ ಗಮನ ಬೀಳುತ್ತೆ. ಅಂಡ್ ಒಂದು ಪ್ರಾಪರ್ ಸ್ಟೋರಿ ಲೈನ್ ಕೂಡ ನಮಗೆ ಈ ಒಂದು ಶೋ ಅಲ್ಲೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಕಾದ್ ನೋಡೋಣ. ವೀಕ್ಲಿ ಶೋ ಪ್ರಾರಂಭ ಆದಾಗ ಆಫ್ ಕೋರ್ಸ್ ನೋಡಿ ರಿವ್ಯೂನು ಕೂಡ ತಗೊಂಡ್ ಬರ್ತೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮೈನ್ ರಾಸ್ಟರ್ ಕಾಲ್ ಅಪ್ ಬಗ್ಗೆ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಟ್ರಿಕ್ ವಿಲಿಯಂ ಅವರು ಆದಷ್ಟು ಬೇಗ ಮೈನ್ ರಾಸ್ಟರ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರಂತೆ. ಈಗ ಸದ್ಯಕ್ಕೆ ಇವರು ನಮಗೆ NXT ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಬಟ್ WWE ಅವರು ಆದಷ್ಟು ಬೇಗ ನಮ್ಮ ಟ್ರಿಕ್ ವಿಲಿಯಮ್ಸ್ ಅವ್ರನ್ನ ಮೈನ್ ರಾಸ್ಟರ್ ಗೆ ಕರ್ಕೊಂಡು ಬರ್ತಾರಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ 2025 ಮುಗಿತಾ ಬಂತು. ಅಂಡ್ ಪ್ರೋ ರೆಸ್ಲಿಂಗ್ ಇಲಿಸ್ಟ್ರೇಟೆಡ್ ಅವರ ಕಡೆಯಿಂದ 2025 ರೆಸ್ಲಿಂಗ್ಸ್ ಅವಾರ್ಡ್ಸ್ ಗಳು ಕೂಡ ರಿಲೀಸ್ ಆಗಿದೆ. ಅಂಡ್ ಇವರು ಮೆನ್ ರೆಸ್ಲರ್ ಆಫ್ ದ ಇಯರ್, ವಿಮೆನ್ ರೆಸ್ಲರ್ ಆಫ್ ದ ಇಯರ್, ಹಾಗೆ ಮ್ಯಾಚ್ ಆಫ್ ದ ಇಯರ್ ಎಲ್ಲದನ್ನು ಕೂಡ ಕೊಟ್ಕೊಂಡು ಬಂದಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಜಾಸ್ತಿ ಇವರು AW ಕಂಪನಿಗೆ ಅವಾರ್ಡ್ಸ್ ಗಳನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೇಕು. ಅಂಡ್ WWE ಸೂಪರ್ ಸ್ಟಾರ್ಸ್ ಗಳು ಯಾರ್ಯಾರು ಇದ್ದಾರೆ ಅಂತ ನಾವು ನೋಡೋದಾದ್ರೆ ಲಿಟರಲಿ ಮ್ಯಾಚ್ ಆಫ್ ದ ಇಯರ್ ಅಲ್ಲಿ ಇಯೋಸ್ಕೈ ಹಾಗೆ ರಿಯಾ ರಿಪ್ಲಿ ವರ್ಸಸ್ ಬಿಯಾಂಕಾ ಬ್ಲೇಯರ್ ಅವರ ಟ್ರಿಪಲ್ ಥ್ರೆಡ್ ಮ್ಯಾಚ್ ಇದೆ. ಅಂಡ್ ಪ್ರಮೋಷನ್ ಆಫ್ ದ ಇಯರ್ ಕೂಡ AW ಕಂಪನಿಗೆ ಸಿಕ್ಕಿದೆ. ಅಂಡ್ ಸ್ಟೋರಿ ಆಫ್ ದ ಇಯರ್ ಕೂಡ ಹ್ಯಾಂಗ್ ಮ್ಯಾನ್ ಆಡಮ್ ಪೇಜ್ ಹಾಗೆ ಜಾನ್ ಮಾಕ್ಸ್ಲಿ ಅವರಿಗೆ ಸಿಕ್ಕಿದೆ. ಅಂಡ್ ಟ್ಯಾಗ್ ಟೀಮ್ ಆಫ್ ದ ಇಯರ್ ಕೂಡ SDF ಗೆ ಸಿಕ್ಕಿದೆ. ಅಂಡ್ 2025 ಲೆಗೆಸಿ ಅವಾರ್ಡ್ ನ ಇವರು ಜಾನ್ಸಿನ್ ಅವರಿಗೆ ಕೊಟ್ಟಿದ್ದಾರೆ. ಹೀಲ್ ಟರ್ನ್ ಆಫ್ ದ ಇಯರ್ ನಮ್ಮ ನಯೋಮಿ ಅವರಿಗೆ ಸಿಕ್ಕಿದೆ. ಕಮ್ ಬ್ಯಾಕ್ ಪರ್ಫಾರ್ಮರ್ ಆಫ್ ದ ಇಯರ್ ಇಲ್ಜಾ ಡ್ರ್ಯಾಗನೋವ್ ಅವರಿಗೆ ಸಿಕ್ಕಿದೆ. ಇನ್ ಮಿಕ್ಕಿದೆಲ್ಲ ಕೂಡ AW ಸೂಪರ್ ಸ್ಟಾರ್ಸ್ ಗಳು ತಗೊಂಡೋಗಿದ್ದಾರೆ. ಇದನ್ನ ನೀವು ಎಷ್ಟು ಸೀರಿಯಸ್ ಆಗಿ ತಗೋತೀರಾ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ರೀಸೆಂಟ್ ಆಗಿ ಡೇವ್ ಮೆಲ್ಸನ್ ಅವರು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಗೆ ಸ್ಟಾರ್ ರೇಟಿಂಗ್ಸ್ ನ ಅಫಿಷಿಯಲ್ ಆಗಿ ರಿವೀಲ್ ಮಾಡಿದ್ದಾರೆ. ಸೊ ಡೇವ್ ಮೆಲ್ಸನ್ ಅವರ ಪ್ರಕಾರ ಈ ಬಾರಿಯ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಆದಂತಹ ಮ್ಯಾಚಸ್ ಗಳಿಗೆ ಇವರು ಎಷ್ಟೆಷ್ಟು ಸ್ಟಾರ್ಸ್ ಗಳನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಕೋಡಿ ರೋಡ್ಸ್ ಹಾಗೆ ಒಬಾಫೆಮಿ ಅವರ ಸಿಂಗಲ್ಸ್ ಮ್ಯಾಚ್ ಗೆ 3.25 ಸ್ಟಾರ್ ನ ಕೊಟ್ಟಿದ್ದಾರೆ. ಸೋಲ್ ರೂಕಾ ಹಾಗೆ ಬೇಲಿ ಅವರ ಸಿಂಗಲ್ಸ್ ಮ್ಯಾಚ್ ಗೆ 3.75 ಸ್ಟಾರ್ ನ ಕೊಟ್ಟಿದ್ದಾರೆ. ಏಜ್ ಸ್ಟೈಲ್ ಅಂಡ್ ಡ್ರ್ಯಾಗನ್ ಲೀ ವರ್ಸಸ್ ಜಿಯೋವಾನ್ ಇವಾನ್ಸ್ ಹಾಗೆ ಲಿಯಾನ್ ಸ್ಲಾಟರ್ ಅವರ ಟ್ಯಾಗ್ ಟೀಮ್ ಮ್ಯಾಚ್ ಗೆ 3.5 ಸ್ಟಾರ್ ನ ಕೊಟ್ಟಿದ್ದಾರೆ. ಅಂಡ್ ಜಾನ್ ಸಿನಾ ಹಾಗೆ ಗಂತರ್ ಅವರ ಲಾಸ್ಟ್ ಮ್ಯಾಚ್ ಗೆ 4.5 ಸ್ಟಾರ್ ನ ಕೊಟ್ಟಿದ್ದಾರೆ. ಸೊ ಇಷ್ಟು ನಮ್ಮ ಡೇವ್ ಮೆಲ್ಸನ್ ಅವರ ಸ್ಟಾರ್ ರೇಟಿಂಗ್. ನಿಜವಾಗ್ಲೂ ಕೂಡ ಡಿಸರ್ವಿಂಗ್ ರೇಟಿಂಗ್ ನ ಕೊಟ್ಟಿದ್ದಾರೆ ಅಂತ ಅನ್ಕೋತೀನಿ. ಯಾವ ಮ್ಯಾಚ್ ಕೂಡ 5 ಸ್ಟಾರ್ ಕ್ಯಾಟಗರಿಗೆ ಸೇರುವಂತಹ ಮ್ಯಾಚಸ್ ಗಳು ನಮಗೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗಲಿಲ್ಲ. ವಿಡಿಯೋನ ಎಂಡ್ ಮಾಡ್ತಾ ಒಂದು ಸ್ಪಾಯ್ಲರ್ ನ ತಿಳಿಸೋದಾದ್ರೆ ನಮ್ಮ ಕಾರ್ಮೆಲೋ ಹೇಸ್ ಅವರು ಹೊಸ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದಾರೆ. ಮುಂದಿನ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಇಲ್ಜಾ ಡ್ರ್ಯಾಗನೋವ್ ಅವರ ಓಪನ್ ಚಾಲೆಂಜ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಓಪನ್ ಚಾಲೆಂಜ್ ನಮ್ಮ ಕಾರ್ಮೆಲೋ ಹೇಸ್ ಅವರು ಅಕ್ಸೆಪ್ಟ್ ಮಾಡ್ಕೋತಾರೆ. ಅಂಡ್ ಕಾರ್ಮೆಲೋ ಹೇಸ್ ಅವರು ಡ್ರ್ಯಾಗನೋವ್ ಅವರನ್ನ ಸೋಲಿಸೋದ್ರ ಮುಖಾಂತರ ಹೊಸ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದಾರೆ. ಇದು ಮುಂದಿನ ವಾರದ ಸ್ಮ್ಯಾಕ್ ಡೌನ್ ಗೆ ಸ್ಪಾಯ್ಲರ್. ನಾಳೆ ಕಂಪ್ಲೀಟ್ ಸ್ಪಾಯ್ಲರ್ ವಿಡಿಯೋಸ್ ಗಳನ್ನ ತಗೊಂಡು ಬರ್ತೀನಿ. ಅದಕ್ಕೋಸ್ಕರ ಕಾಯ್ತಾ ಇರಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.